3 ದಿನಕ್ಕೊಂದು 6 ದಿನಕ್ಕೊಂದು ಹೊಸ ಟ್ರೆಂಡಿ ಬೈಕ್ಗಳ ಮಾರ್ಕೆಟಿಗೆ ಬರಬಹುದು. ಆದರೆ ಬುಲೆಟ್ಟಿನ ಕದರೆ ಬೇರೆ. ಬೆಂಗಳೂರಿನ ಟ್ರಾಫಿಕ್ನಲ್ಲಿ ಓಡಿಸೋದಕ್ಕಿಂತ ಕಚ್ಚಾ ರೋಡ್ನಲ್ಲಿ ಓಡಿಸೋದಕ್ಕೆ, ಕಾಡು ಸುತ್ತೋದಕ್ಕೆ, ಜೊತೆಗೆ ಲಾಂಗ್ ರೈಡ್ಗಳನ್ನು ಮಾಡೋದಕ್ಕೆ ಹೇಳಿ ಮಾಡಿಸಿದಂಥ ಬೈಕ್ ಇದು. ಇತ್ತೀಚೆಗೆ ನಾನು ಇದೇ ಬೈಕ್ ತಗೊಂಡು ಗೋವಾದವರೆಗೂ ಹೋಗಿದ್ದೆ. ಬರೀ ನಾನೊಬ್ಬನೇ ಅಲ್ಲ, ನಾನು ಮೆಂಬರ್ ಆಗಿರೋ ರಾಯಲ್ ಇಂಡಿಯನ್ಸ್ ಕ್ಲಬ್ನ 24 ಜನ ಸದಸ್ಯರು ತಮ್ಮ ಬುಲೆಟ್ಗಳನ್ನು ತಗೊಂಡು ಬಂದಿದ್ದರು. ಅದರ ಬಗೆಗಿನ ವಿಶೇಷ ಕಾರ್ಯಕ್ರಮವೇ ರೈಡರ್ ಮೇನಿಯಾ. ನಾನು ಅಜಿತ್ ಹನುಮಕ್ಕನವರ್. ಜೀವನ ಯಾಕೋ ಜೋಭದ್ರಗೇಡಿ ಹಾಗೆ ಕಾಲು ಎಳ್ಕೊಂಡು ಹೋಗ್ತಿದೆ ಅನ್ನಿಸ್ತಿತ್ತು ಕಣ್ರಿ ಇತ್ತೀಚೆಗೆ. ಅದೇ ಕೂಳುಬಾಕ ಯಡಿಯೂರಪ್ಪ, ಬಾಯಹರಕ ಈಶ್ವರಪ್ಪ, ಕಂಗಾಲ ಕಟ್ಟ, ಗುಮ್ಮನ ಗುಸುಕ ರೆಡ್ಡಿಗಳು, ನರ ಇಲ್ಲದ ಕಾಂಗ್ರೆಸ್ಸು, ನರಕಾಸುರನಂಥ ಕುಮ್ಮಿ, ಇವರೆಲ್ಲರ ಭ್ರಷ್ಟಾಚಾರದ ಬಗ್ಗೆ ವರದಿ ಮಾಡುವ ನಾವುಗಳು, ಅದನ್ನೆಲ್ಲ ನೋಡಿ ಉಂಡು ಮಲಗಿ ನಿದ್ದೆ ಮಾಡುವ ನೀವುಗಳು, ಎಲ್ಲ ಬಿಟ್ಟವರ ಉರುವಣಿಗೆಗಳು, ಅಂಥಂಥವೇ ಕೊಲೆಗಳು, ಅವವೇ ಅತ್ಯಾಚಾರಗಳು, ನೋಟಿಫಿಕೇಷನ್ಗಳು, ಡಿನೋಟಿಫಿಕೇಷನ್ಗಳು, ಭಾಗ್ಯಲಕ್ಷ್ಮಿಗಳು, 4 ಆಣೆ ಕೆಲಸಕ್ಕೆ 16 ಆಣೆ ಪ್ರಚಾರಗಳು, ಯಾರಿಗೂ ಬೇಡವಾದ ಸುದ್ದಿಯನ್ನು ಮೊದಲು ಬ್ರೇಕ್ ಮಾಡಿದ ಖಾಲಿ ಪೀಲಿ ಸಂಭ್ರಮಗಳು, ಜೀವನ ಅನ್ನೋ ಜೀವನ ಉಪ್ಪು ಹುಳಿ ಖಾರ ಇಲ್ಲದ ಕಾಕಾ ಹೋಟೆಲ್ನ ಕರ್ಡ್ ರೈಸ್ನಂತಾಗಿ ಲೈಫು ಇಷ್ಟೇನಾ ಅನ್ನೋ ಪ್ರಶ್ನೆ ಎದ್ದಾಗ ಗೋವಾದಲ್ಲಿ ರೈಡರ್ ಮೇನಿಯಾ ಶುರುವಾಗ್ತಿದೆ ಅನ್ನೋ ಸುದ್ದಿ ಬಂದಿತ್ತು. ರೈಡರ್ ಮೇನಿಯಾ ಪ್ರತಿ ವರ್ಷ ರಾಯಲ್ ಎನ್ಫೀಲ್ಡ್ ಕಂಪನಿ ನಡೆಸುವ ಬುಲೆಟ್ ಪ್ರೇಮಿಗಳ ಜಾತ್ರೆ ಅದು. ಅಲ್ಲಿ ದೇಶದ ಬೇರೆ ಬೇರೆ ಭಾಗಗಳಿಂದ ಸುಮಾರು 500-600 ಬುಲ್ ರೈಡರ್ಗಳು ತಮ್ಮ ಬುಲೆಟ್ ಹತ್ತುಕೊಂಡು ಬರ್ತಾರೆ. ಅಲ್ಲಿ ಡರ್ಟ್ ಟ್ರ್ಯಾಕ್, ಟ್ರಯಲ್ಸ್, ಬಿಯರ್ ಕುಡಿಯೋದು, ಪಂಜಾದಂಥ ಸ್ಪರ್ಧೆಗಳು, ಮಾಡಿಫೈಡ್ ಬೈಕ್ಗಳದೇ ಒಂದು ಜಾತ್ರೆ. ಊರು ಸುತ್ತೋ ಸಂಭ್ರಮ. ಈ ಸಲ ನವೆಂಬರ್ 19ರಿಂದ 21 ತನಕ ಗೋವಾದ ಅಂಜನಾ ಬೀಚ್ ಸೆರಗಿನಲ್ಲಿರುವ ಹಿಲ್ ಟಾಪ್ ಹೋಟೆಲ್ನಲ್ಲಿ ಅದು ನಡೆಯಲಿತ್ತು. ರೈಡರ್ ಮೇನಿಯಾದ ಡೇಟ್ ಅನೌನ್ಸ್ ಆಗ್ತಿದ್ದಂತೆ ಭಾರತದ ಮೂಲೆ ಮೂಲೆಗಳಲ್ಲಿರುವ ಬುಲ್ ರೈಡರ್ಗಳಿಗೆ ಮೈ ತುಂಬಾ ರೋಮಾಂಚನ. ದೊಡ್ಡ ಊರುಗಳಲ್ಲಿ 100-200 ಜನ ಸೇರಿಕೊಂಡು ಒಂದೊಂದು ಕ್ಲಬ್ ಅಂತ ಮಾಡಿಕೊಂಡಿರ್ತಾರೆ. ಆ ಕ್ಲಬ್ಗಳಲ್ಲಿ ರೈಡರ್ ಮೇನಿಯಾಕ್ಕೆ ಬೈಕ್ ಹತ್ತಿಕೊಂಡು ಹೋಗುವ ತಯಾರಿಗಳು ಶುರುವಾಗುತ್ತವೆ. ಅಂಥದ್ದೇ ತಯಾರಿ ಶುರುವಾದದ್ದು ಬೆಂಗಳೂರಿನ ರಾಯಲ್ ಇಂಡಿಯನ್ಸ್ ಕ್ಲಬ್ನಲ್ಲಿ. ರಾಯಲ್ ಇಂಡಿಯನ್ಸ್ ಎನ್ಫೀಲ್ಡ್ ಓನರ್ಸ್ ಕ್ಲಬ್ ಅನ್ನೋದು ಇದರ ಪೂರ್ತಿ ಹೆಸರು. ಬಿಸ್ವರೂಪ್ ಬ್ಯಾನರ್ಜಿ, ಲೋಹಿತ್ ಅರುಣ್ರಂತಹ ಉತ್ಸಾಹಿ ಬುಲ್ ರೈಡರ್ಗಳು ಸೇರಿಕೊಂಡು ಇಂಥದ್ದೊಂದು ಕ್ಲಬ್ ಶುರು ಮಾಡಿದ್ರು. ಅದಕ್ಕೊಂದು ವೆಬ್ಸೈಟ್ ಕೂಡ ಮಾಡಿಕೊಂಡ್ರು. royalindians.com ಅಂತ ಇದರ ಹೆಸರು. ನಂತರ ಕ್ಲಬ್ ಬೆಳೆದದ್ದೆಲ್ಲ ಇಂಟರ್ನೆಟ್ ಮೂಲಕವೇ. ಸದ್ಯಕ್ಕೆ ಸುಮಾರು 180 ಜನ ಕ್ರೇಜಿ ಬುಲ್ ರೈಡರ್ಸ್ ಇದ್ದಾರೆ ಇದರಲ್ಲಿ. ಬೆಡ್ರೂಮಲ್ಲಿ ಹೆಗಣ ಬಂದರೆ ಇಂಟರ್ನೆಟ್ನಲ್ಲಿ ದೊಣ್ಣೆ ಹುಡುಕೋ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಇದರಲ್ಲಿ ಜಾಸ್ತಿ. ಉಳಿದಂತೆ ಡಾಕ್ಟರ್ಗಳು, ವ್ಯಾಪಾರಸ್ಥರು, ಮೆಕ್ಯಾನಿಕ್ಗಳು ಇದ್ದಾರೆ. ಪತ್ರಕರ್ತ ನಾನೊಬ್ಬನೇ. ನಮ್ಮನ್ನೆಲ್ಲ ಹಿಡಿದಿಟ್ಟಿರೋ ಒಂದು ಕಾಮನ್ ಫ್ಯಾಕ್ಟರ್ ಅಂದ್ರೆ ಅದು ಬುಲೆಟ್. ಇದು 3ನೇ ವರ್ಷ ಗೋವಾದಲ್ಲಿ ರೈಡರ್ ಮೇನಿಯಾ ನಡೀತಿರೋದು. ಬೆಂಗಳೂರಿನಿಂದ ಅಲ್ಲಿ ತನಕ ಸರಿಸುಮಾರು 700 ಕಿಲೋಮೀಟರ್ ಒಂದೇ ಉಸಿರಿನಲ್ಲಿ ಬೈಕ್ ಓಡಿಸೋದು ಅಂದ್ರೆ ಸುಮ್ಮನೆ ಅಲ್ಲ. ಅದಕ್ಕಾಗಿ ತುಂಬಾ ತಯಾರಿ ಬೇಕು. ಆ ತಯಾರಿಗೆ ಅಂತಲೇ ಇನ್ನೊಂದು ರೈಡ್ ಏರ್ಪಡಿಸಲಾಯಿತು. ತಮಿಳುನಾಡಿನ ಕೃಷ್ಣಗಿರಿ ಹತ್ರ ಇರೋ ಚಿನಾರ್ನಲ್ಲಿನ ಆನಂದ್ ಭವನ ಹೋಟೆಲ್ ತನಕ ಬುಲೆಟ್ಗಳಲ್ಲಿ ಹೋಗಿ ಅಲ್ಲಿ ತಿಂಡಿ ತಿಂದು ಗೋವಾ ರೈಡ್ ಬಗ್ಗೆ ಚರ್ಚೆ ನಡೆಸೋ ಪ್ಲಾನ್ ಅದು. 14ನೇ ತಾರೀಕು ನಸುಕಿನಲ್ಲಿ ಹೊಸೂರು ರಸ್ತೆಯಲ್ಲೊಂದು ಕಡೆ ಎಲ್ಲರೂ ಸೇರಿದ್ವಿ. ಸುಮಾರು 35 ಜನ. Arun's bike will be ahead. Lohit will be on the 5th or 6th bike. All the classic C5s, C350, whatever is there, please be in one formation, side by side, so that we can take a nice picture out of it. And apart from that, there is nothing. We will, whatever is to be discussed, we will discuss in the meeting.
So that's only about the ride rule, that it's a line of 2 and all headlights on. ಹೀಗೆ ಕ್ಲಬ್ನ ಸಂಸ್ಥಾಪಕರ ಪೈಕಿ ಒಬ್ಬನಾದ ಬಿಸ್ವರೂಪ್ ಬ್ಯಾನರ್ಜಿ ಅಲಿಯಾಸ್ ಬಿಬಿ ಹೇಳಿದ್ದು ಬೇಸಿಕ್ ರೈಡ್ ಪ್ಲಾನ್ಗಳನ್ನ. ಅಲ್ಲಿಂದ ಶುರುವಾಯಿತು ರೈಡ್ ಟುವರ್ಡ್ಸ್ ಚಿನಾರ್. ಕ್ಲಬ್ ಭಾಷೆಯಲ್ಲಿ ಬ್ರೇಕ್ಫಾಸ್ಟ್ ರೈಡ್ಗಳು ಅಂತ ಕರೆಸಿಕೊಳ್ಳೋ ಇವು ತಿಂಗಳಿಗೊಂದರಂತೆ ನಡೆಯುತ್ತವೆ. ಬೆಂಗಳೂರಿನಿಂದ 100 ಕಿಲೋಮೀಟರ್ ಆಸುಪಾಸಿನಲ್ಲಿ ಯಾವುದಾದ್ರೂ ಜಾಗಕ್ಕೆ ಹೋಗಿ ತಿಂಡಿ ತಿಂದು ಹೊಸ ಸದಸ್ಯರಾದರೂ ಬಂದಿದ್ದರೆ ಪರಿಚಯ ಮಾಡಿಕೊಂಡು ಲಾಂಗ್ ರೈಡ್ಗಳ ಬಗ್ಗೆ ಡಿಸ್ಕಸ್ ಮಾಡಿಕೊಂಡು ಬರುವುದಷ್ಟೇ ಅಜೆಂಡಾ. ಈ ಬ್ರೇಕ್ಫಾಸ್ಟ್ ರೈಡ್ಗಳಿಗೆ ಕೆಲವು ರೈಡರ್ಗಳ ಉತ್ಸಾಹಿ ಗರ್ಲ್ಫ್ರೆಂಡ್ಗಳು ಹೆಂಡತಿಯರೂ ಬರ್ತಾರೆ. ಹಾಗೆ ಗೋವಾದ ರೈಡರ್ ಮೇನಿಯಾದ ಚರ್ಚೆಗೆ ಅಂತ ನಿಗದಿಗೊಂಡಿದ್ದ ಬ್ರೇಕ್ಫಾಸ್ಟ್ ರೈಡ್ ಚುಮುಚುಮು ಬೆಳಕಿನಲ್ಲಿ ಮಂಜಿನ ನಡುವೆ ಶುರುವಾಗಿತ್ತು. ರೈಡರ್ ಮೇನಿಯಾದ ಪ್ರಿಲಿಮಿನರಿ ರೈಡ್ ರಾಕಿಂಗ್ ಅಂತ ಹೇಳ್ಬೋದು. ಮಂಜು ಬೀಳ್ತಾ ಇರುವ ರಸ್ತೆ ಮೇಲೆ ತಮಿಳುನಾಡಿನ ಬಾರ್ಡರ್ನ ನಾವೀಗ ಎಂಟರ್ ಆಗಿದ್ದೀವಿ. ಮಂಜು ನಿಧಾನವಾಗಿ ಕರಗ್ತಾ ಇದೆ. 30 ಬುಲೆಟ್ಗಳು ಒಂದೇ ಸಲಕ್ಕೆ ಹೊಸೂರು ಮುಖ್ಯ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಇಡೀ ರಸ್ತೆ ಗಡಗಡಿಸ್ತಾ ಇದೆ ಅನ್ನುವಂತಹ ಫೀಲ್ ಬರ್ತಾ ಇದೆ ಈ ಒಂದು ರಸ್ತೆ ಮೇಲೆ. ಹೇಗೆ ಲೆಕ್ಕ ಹಾಕಿದರೂ ಒಂದು ಕಡೆಗೆ 70 ಕಿಲೋಮೀಟರ್ ಆಗುತ್ತೆ ಟು ಬಿ ಚಿನಾರ್. ಬುಲೆಟ್ ಕೈಯಲ್ಲಿ ಅಬ್ಬಬ್ಬ ಅಂದರೆ 1.5 ತಾಸಿನ ಹಾದಿ. 9 ಗಂಟೆಗೆಲ್ಲ ಬೈಕುಗಳೆಲ್ಲ ಬಂದು ಸೇರಿದ್ದವು. ಅಲ್ಲಿ ತನಕ ಹೋದ ಮೇಲೆ ಚರ್ಚೆ ಆಗಬೇಕಾದಂಥ ವಿಷಯಗಳು ಬಹಳ ಇದ್ವು. ಗೋವಾಕ್ಕೆ ಯಾರ್ಯಾರು ಹೋಗೋದು, ಯಾವ ಸ್ಪೀಡ್ನಲ್ಲಿ ಹೋಗೋದು, ಯಾವ ರೂಟ್ನಲ್ಲಿ ಹೋಗೋದು, ಜೊತೆಗೆ ತೆಗೆದುಕೊಳ್ಳಬೇಕಾದಂಥ ಮುಂಜಾಗ್ರತಾ ಕ್ರಮಗಳು ಯಾವ್ಯಾವು, ಹೀಗೆ ಚರ್ಚೆಯೆಲ್ಲ ಆದಮೇಲೆ ರೈಡರ್ ಮೇನಿಯಾಕ್ಕೆ 3 ಟೀಮ್ಗಳಲ್ಲಿ ಹೋಗೋದು ಅನ್ನುವಂಥ ನಿರ್ಧಾರಕ್ಕೆ ಬರಲಾಯಿತು.